ನಮಸ್ಕಾರ ಎಲ್ಲರೂ ಹೆಂಗದರಿ ಆರಾಮದರಿ. ನಾನು ಕೂಡ ಆರಾಮದೇನಿ ನೋಡ್ರಿ. ನಾ ಈಗ ಲಾಗ್ ಶುರು ಮಾಡೀನಿ ನೋಡ್ರಿ. ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ನಾ 3ನೇ ದಿವಸದ ಗಣಪತಿ ಪೂಜೆ ಮಾಡತ್ತೇನೆ ರೀ ಇವತ್ತು ನೋಡ್ರಿ. ನಾ ಇಷ್ಟು ತೊಗೊಂಡೇನ್ರಿ ನಾ ಈಗ ಎಲ್ಲ ಪೂಜೆಗೆ ರೀ. ಇವತ್ತಿನ ರಂಗೋಲಿ ನೋಡ್ರಿ ಇದು. ನಿನ್ನೆ ಪೂಜೆ ಮಾಡಿದ್ದು ಹೆಂಗಾಗಿರ್ತೈತೆ ನೋಡ್ರಿ ಇದು. ಇದನ್ನ ಬುಟ್ಟಿ ಅಳಿಗಾಡಿಸ್ಲಾರ್ದ ತೆಗಿಬೇಕ್ರಿ. ಎಲ್ಲ ಹೂವು ಕರ್ಕಿ ಪತ್ರಿ ಅದು ಹಂಗನೂಲು ಏನೈತಿ ಇರ್ಬೇಕ್ರಿ. ಅದಷ್ಟೇ ಕಳಾಗಿಲ್ಲೈತೆ ನೋಡ್ರಿ ಹಂಗನೂಲೆ. ಆಮ್ಯಾಗ ಉಳಿದೆಲ್ಲ ಅದನ್ನ ತೆಗಿಬೇಕ್ರಿ. ಅದನ್ನ ಬುಟ್ಟಿ ಅದೊಳಗೆ ಆಡ್ಲಾರ್ದಂಗೆ ನೋಡ್ಕೊಂಡು ಎಲ್ಲ ತೆಗಿದ್ರು. ಈಗ ನಾನು ಪೂಜೆ ಮಾಡಾಕತ್ತೀನಿ ನೋಡ್ರಿ. ಅದನ್ನೆಲ್ಲ ನಿನ್ನೆದೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡ್ಕೊಂಡು ದೇವ್ರಾದ ತೊಳ್ಕೊಂಡು ವರ್ಷ ಆದ್ಮ್ಯಾಗ ಪೂಜೆ ಮಾಡಾಕತ್ತೀನಿ ರೀ. ಮುಂಜಾನೆ ಅನ್ಕ ಎಷ್ಟು ಲಘು ಎದ್ರೂ ಟೈಮ್ ಹೆಂಗೆ ಹೋಗೈತೆ ಅನ್ನೋದು ಗೊತ್ತಾಗಂಗಿಲ್ಲ ರೀ. 4 ಗಂಟೆಗೆ ಎದ್ದಿರ್ತಂದ್ರೆ ಬರೀ ಪೂಜೆ ಅಷ್ಟೇ ಅಂದ್ರೂ ಇದಟ್ಟು ಮಾಡ್ಕೊಂಡು ಪೂಜೆ ಮಾಡ್ಬೇಕಾರೆ 6 ಆಗಿಬಿಡ್ತೈತೆ ರೀ ಟೈಮ್. ಈಗ ಹಂಗೆ ಮಾಡತ್ತ ನೋಡ್ರಿ ನಾ ಪೂಜೆ. ಹಂಗೆ ಅದು ಮುಂಚೆನೇ ಸುತ್ತಿಟ್ಕೋಬೇಕ್ರಿ ಅದನ್ನ ಗಣಪತಿಗೆ. ಆಮ್ಯಾಗ ಎಲ್ಲ ಮುಗಿದ್ಮ್ಯಾಗ ಅಕ್ಷತೆಗಳು ಹಾಕಿ ನಮಸ್ಕಾರ ಮಾಡಿಬಿಡೋದು ನೋಡ್ರಿ. ಇಲ್ಲಿ 21 ಸುತ್ತ ಹಾಯ್ಬೇಕ್ರಿ. ಅದನ್ನ ವಿಡಿಯೋಲಿ ಅಂತ ಬಳಕತ್ತೈತೆ ಅಂತ ಸ್ಪೀಡ್ ಇಟ್ಟೇನ್ರಿ. 21 ಸುತ್ತ ಹಾಯ್ಬೇಕ್ರಿ. ಅಷ್ಟು 21 ಸುತ್ತ ಮುಗಿದ್ರಾಗ ರೀ ಕನಿಗೆ ಕತ್ಲ ಬಂದುಬಿಡ್ತೀರಿ ಒಮ್ಮೆ. ಈಗ ನಾ 4 ಗಂಟೆಗೆ ಎದ್ದೇನಂದ್ರೂ ಪೂಜೆ ಈಗ ಮುಗಿತ್ರಿ ನಂದು. ಪೂಜೆ ಅನ್ಕ 5:30 ಒಳಗಾಗೇನೋ ಮುಗಿಸ್ಬೇಕ್ರಿ. ಕತ್ತಿ ಒಂಚೂರು ಲೇಟ್ ಮಾಡಿ ಹೋದ್ರೆ ನಡಿತೈತೆ ರೀ. ಕತ್ತಿ ಓದಿ ಮುಗಿಸ್ಬೇಕಾರೆ ನಂಗೆ 6 ಆತ್ರಿ ಈಗ ಟೈಮ್. ಇನ್ನು ಡೈಲಿ ರೂಟೀನ್ ಚಾಲೋ ನೋಡ್ರಿ. ಇನ್ನು ಬಾಂಡೆ ಅದು ತಿಕ್ಕೊಂಬಂದು ಅಡುಗೆ ಮಾಡಕತ್ಬೇಕ್ರಿ. ಇನ್ನು ಹಂಗೈತೆ ನೋಡ್ರಿ ನಮ್ದು. ಪೂಜೆ ಮುಗಿದ್ಮ್ಯಾಗ 6 ಗಂಟೆ ಅನ್ನೋದ್ರಾಗ ಅಷ್ಟು ಬೆಳಕಾಗಿರ್ತೈತೆ ನೋಡ್ರಿ. ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡ್ರಿ ಅಂದು ಹೊರಗಿಂದು. ಈಗ ಆತು ನೋಡ್ರಿ ನಂದು ರೊಟ್ಟಿನೂ ಆತ್ರಿ. ಇನ್ನು ಪಲ್ಯ ಮಾಡ್ಬೇಕತ್ತಂದು ಅದ ರೊಟ್ಟಿ ಮಾಡ್ತೀವಿ ಒಳಗನ ಪಲ್ಯ ಮಾಡ್ಬೇಕತ್ತಂದು ಮಾಡತ್ತೇನೆ ರೀ ನಾನು. ಸಬ್ಬಸಿಗೆ ಪಲ್ಯ ಮಾಡೀನಿ ರೀ. ತೆಳು ಬೇಳೆ ಕುಡಿಸಿ ಸಬ್ಬಸಿಗೆ ಪಲ್ಯ ಮಾಡೀನಿ ರೀ. ಅದಾದ ನಂತರ ರಾತ್ರಿ ಅನ್ನ ಉಳ್ದೈತೆ ರೀ. ಅದನ್ನ ಒಗ್ಗರಣೆ ಹಾಕಿ ಅಡುಗೆ ಮುಗಿಸೀನಿ ರೀ ನಾ. ಪೂಜೆ ಮಾಡೋಗನ್ಕ ಕತ್ತಿ ನಿನ್ನೆ ಮುಗ್ದೈತೆ ರೀ. ಅದು ಮೊನ್ನೆ ಅರ್ಧ ಓದೇನಿ ರೀ ನಾ. ಹಿಂಗಾಗಿ ಇವತ್ತೇನು ಓದೇನು ಕರೆ ರೀ. ಆದ್ರೆ ಅದನ್ನು ವಿಡಿಯೋ ಮಾಡ್ಕೊಂಡೇನಿ ರೀ ನಾ. ಅದನ್ನೇನು ಮಾಡ್ಬೇಕಂದ್ರೆ ರೀ ಪೂಜೆ ನಮ್ಗೆ ದಿವಸ ಎಷ್ಟೆಷ್ಟು ಆಕೈತೆ ಅಷ್ಟು ಪೂಜೆ ಮುಗಿಯೋವರೆಗೆ ಓದ್ಕೋತಾನೆ ಹೋಗೋದ್ರಿ. ಇಷ್ಟ ಸರ್ತಿ ಅಂತಂದು ಏನೇನು ರೀ ಒಂದು ದಿವ್ಸಿಗೆ ಒಂದು ಪೂರಾನ ಮುಗಿಸಿ ಹೋದ್ರಿ. ಇಲ್ಲಾಂದ್ರೆ ನಾವು ಒಂದೊಂದು ಪ್ಯಾರ ಅಷ್ಟೇ ಓದ್ರೂ ಬರ್ತೈತೆ ರೀ. ಹಂಗೆ ನಮ್ಮ ಅನುಕೂಲ ತಕ್ಕಂಗೆ ನೋಡಿ ಓದೋದ್ರಿ. ಮತ್ತು ನಾವು ಕೊಳ್ಳ ಹಾಕ್ಕೊಂಡಿದ್ದ ದಾರ ಇರ್ತೈತೆ ರೀ 21 ಎಳೆ. ಆದರೆ ಯಾವುದೇ ಕಾರಣಕ್ಕೂ ತೆಗಿಯೋಂಗಿಲ್ಲ ಅದು ಕೊಳ್ಳಾಗಿಂದ. ಹೆಂಗಿದ್ರೂ ತೆಗಿಯೋಂಗಿಲ್ಲ ಕೊಳ್ಳಾಗಿರಬೇಕ್ರಿ ಅದು. 21 ದಿವ್ಸ ರೀ. ಲಾಸ್ಟ್ನೇ ದಿವಸ ಹೇಳ್ತೇನೆ ರೀ ನಾ ಹೆಂಗೆ ಏನೇನು ಮಾಡೋದತ್ತ. ಆವಾಗ 21ನೇ ದಿವಸ ತೆಗೆದಿರ್ತೈತೆ ರೀ ಎಲ್ಲ. ಆವಾಗ ಪೂಜೆ ಹೆಂಗೆ ಮಾಡೋದಂತ ಎಲ್ಲ ಹೇಳ್ತೇನೆ ರೀ ನಾನು. ಆಯ್ತು ನೋಡ್ರಿ. ಇಲ್ಲೊಂದು ಅಡುಗೆನೂ ಆಯ್ತು ರೀ. ಈಗ ಇನ್ನೂ ನಮ್ಮ ಮನ್ಯಾಗ ಒಬ್ಬರು ಅವ್ರು ಸಣ್ಣಂಗೆ ಹೇಳಾಕತ್ಯಾರ ರೀ. ನಮ್ಮ ಚಾರನು ಈಗ ಎದ್ದಲ್ಲೇ ಆಡಾಕತ್ತಾಳ ರೀ. ನಾ ಲಘು ಎದ್ದಿರ್ತಾನ. ನಾ ಪೂಜೆ ಮುಗಿದ್ಬಿಟ್ಟಿಗೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದಂದು ಅಡುಗೆನ ಮಾಡಕತ್ತಿರ್ತಾನೆ ರೀ ನಾ. ನಾವು ಲಘು ಎದ್ದು ಮಾಡ್ಲಾರ್ದಾಗ ನಮ್ಮ ಮನೆಯವ್ರ ಬೇಯ್ತಿರ್ತಾರೆ ರೀ. ಇನ್ನೂ ಏನೂ ಇಲ್ಲ ನಾಷ್ಟಕ್ಕೆ ಊಟಕ್ಕೆ ಆತಂದು. ಲಘು ಎದ್ದು ಅಡುಗೆ ಮಾಡಿದಾಗ ಊಟ ಮಾಡಂಗಿಲ್ಲ ರೀ. ಈಗ ಇಷ್ಟು ಅಡುಗೆ ಮಾಡ್ರು ನಾವು ಊಟ ಮಾಡ್ಲಾರ್ದನ ಹೋದ್ರೆ ಅವರು ಹೊಳ್ಳಿ ಬರ್ತಾನಂತಂದು ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಮ್ಮ ಚಾರು ಈಗ ಎದ್ದಾಳ ನೋಡ್ರಿ. ನಿನ್ನೆ ಇಲ್ಲಿ ಜಗದೂರುಗಳು ಬಂದಿರ್ರಿ. ಶ್ರೀಶೈಲ ಜಗದೂರುಗಳು ರೀ. ಆವಾಗ ನಮ್ಮ ಚಾರುಗೆ ಆಶೀರ್ವಾದ ಮಾಡಿದ್ದು ನೋಡ್ರಿ. ಇದು ಇಲ್ಲಿ ಗಣೇಶ ಉತ್ಸವ ಐತ್ರಿ. ಹಿಂಗಾಗಿ ಪ್ರವಚನದ ಐತ್ರಿ ಇಲ್ಲಿ ಬಂದಿದ್ರಿ ಅವಾಗ.